ಸ್ನೇಹಿತರೆ, ಇದು 380 ದಿನ 380 ಮೊಟ್ಟೆಗಳನ್ನ ಇಡೋ ಕೋಳಿ ತಳಿ. ಅಣ್ಣ, ಇದು ಯಾವ ಕೋಳಿ ತಳಿ? ಇದು BV380 ಅಂತ ಹೇಳಿ 140 ಕೋಳಿ ಇದೆ. ಇದು ದಾವಣಗೆರೆಯಿಂದ ತರಿಸಿದೀವಿ. ಇದು ಬಂದು ನಾಟಿ ಕೋಳಿ ಸೇಮ್ ಕಂಟೆಂಟ್ ಇರುತ್ತೆ. ಇದರಲ್ಲಿ ಶುಗರ್ ಕಂಟೆಂಟ್ಸ್ ಕಡಿಮೆ ಇರುತ್ತೆ. ಶುಗರ್ ಇರುವಂತವ್ರು ಸಹ ಇದನ್ನ ಉಪಯೋಗಿಸಬಹುದು. ಫೀಡ್ ಬಂದು ಕಂಪ್ನಿ ಗೋಡ್ರೇಜ್ ಕಂಪ್ನಿ ಇದೆ. ಅವರು ಕಂಪ್ನಿಯವ್ರು ಏನು ರೆಕಮೆಂಡ್ ಮಾಡಿದ್ರೆ ಅದನ್ನೇ ಕೊಡ್ತಾ ಇದೀವಿ. ಒಳ್ಳೆ ರಿಸಲ್ಟ್ಸ್ ಇದೆ. ಅಣ್ಣ, ಇದಕ್ಕೆ ಕೇಜ್ ಸಿಸ್ಟಮ್ ಬೇಕೇನೋ? ಹೆಂಗೆ ಬೇಕು ಅಂತಂದ್ರೆ ಇದು ಏನಂಗೆ ಅಂದ್ರೆ ಕೇಜ್ ಸಿಸ್ಟಮ್ ಇಟ್ಟಿದ್ರೆ ನಮ್ಗೆ ನೀಟ್ನೆಸ್ ಅನ್ನೋದಿರುತ್ತೆ. ಇವಾಗ ನೋಡಿ, ಮೊಟ್ಟೆ ಇಟ್ಟಿದೆ, ಸೊ ಕೇಜ್ ಅಲ್ಲಿ ಇದ್ರೆ ಈ ತರ ನಾವು ತಗೋಬಹುದು. ಅದೇ ಕೆಳಗಡೆ ಇಟ್ಟಾಗ ಗಲೀಜಲ್ಲೆಲ್ಲ ಇರುತ್ತೆ, ಮೊಟ್ಟೆ ಗಲೀಜಾಗಿರುತ್ತೆ. ಮತ್ತೆ ಅದನ್ನ ಕ್ಲೀನ್ ಮಾಡ್ಬೇಕು. ಮೊಟ್ಟೆನ ನಾವು ನೀರಲ್ಲಿ ತೊಳಿಬಾರ್ದು. ನೀರಲ್ಲಿ ತೊಳೆದಾಗ ಮೊಟ್ಟೆ ಕೆಟ್ಟೋಗುತ್ತೆ. ಸೊ ಇದರಿಂದ ಕೇಜ್ ಸಿಸ್ಟಮ್ ಇದ್ರೆ ನಮ್ಗೆ ನೀಟ್ನೆಸ್ ಅನ್ನೋದಿರುತ್ತೆ. ಇದಕ್ಕೆ 200 ಕೋಳಿ ನಾವು ಸಾಕಾಣಿಕೆ ಮಾಡುವಂತ ಕೇಜ್ಗೆ 35,000 ರೂಪಾಯಿ ನಮ್ಗೆ ಖರ್ಚು ಬಿಡುತ್ತೆ. ಶೆಡ್ ಜಾಗ ಬಂದ್ಬಿಟ್ಟು 15-20 ಇದೆ. 15/20 ಅಲ್ಲಿ ಇದೆ. ಓಕೆ. ಸೊ ಇದಕ್ಕೆ ಯಾವ ವೆದರ್ ಬೆಸ್ಟ್? ವೆದರ್ ಅಂತಂದ್ರೆ ಚಳಿಗಾಲ, ಮಳೆಗಾಲ ಬೆಸ್ಟ್. ಬೇಸಿಗೆಗಾಲದಲ್ಲಿ ಸ್ವಲ್ಪ ಕೇರ್ ತಗೋಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ತಣ್ಣಗಿರೋ ತರ ನೋಡ್ಕೋಬೇಕಾಗುತ್ತೆ. ಓಕೆ. ಸೊ 8 ತಿಂಗಳಾದ್ಮೇಲೆ ಮೊಟ್ಟೆ ಇಡೋದು ಸ್ಟಾಪ್ ಆದ್ರೆ ಕೋಳಿನ ಮಾರಾಟ ಮಾಡ್ಬೋದಾ? ಡೆಫಿನೆಟ್ ಆಗಿ ಮಾರಾಟ ಮಾಡ್ಬೋದು. ಅದರಿಂದ ನಾವೇನ್ ಸ್ಟಾರ್ಟಿಂಗ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಕೋಳಿಗೆ ಅಂತ, ಆ ದುಡ್ಡು ನಮ್ಗೆ ರಿಟರ್ನ್ ಬರುತ್ತೆ. ಓಕೆ.